ಈಗ ಸದ್ಯ ಬಿಡದಿ ರೈತರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಈ ಎಫ್ಐಆರ್ ಅನ್ನ ರದ್ದು ಕೋರಿ ಹೈಕೋರ್ಟ್ಗೆ ಅರ್ಜಿ ಹಾಕಲು ಈಗ ಜೆಡಿಎಸ್ ನಾಯಕರು ತೀರ್ಮಾನವನ್ನ ಮಾಡಿಕೊಂಡಿದ್ದಾರೆ. ಸೋಮವಾರ ಈ ಅರ್ಜಿಯನ್ನ ಹಾಕಲು ತೀರ್ಮಾನ ಇದು. ಬಿಡದಿ ರೈತರ ವಿರುದ್ಧ ಎಫ್ಐಆರ್ ದಾಖಲು ಹಿನ್ನೆಲೆ ಎಫ್ಐಆರ್ ರದ್ದು ಕೋರಿ ಹೈಕೋರ್ಟ್ಗೆ ಜೆಡಿಎಸ್ ಅರ್ಜಿ ಹಾಕಲು ತೀರ್ಮಾನವನ್ನ ತೆಗೆದುಕೊಂಡಿದೆ. ಸೋಮವಾರ ಅರ್ಜಿ ಸಲ್ಲಿಸಲು ಜೆಡಿಎಸ್ ನಾಯಕರು ಪ್ಲಾನ್ ಅನ್ನ ಹಮ್ಮಿಕೊಂಡಿದ್ದಾರೆ. ಜೆಡಿಎಸ್ ಕಾನೂನು ಘಟಕದಿಂದ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗುತ್ತೆ. ರೈತರ ಪರವಾಗಿ ನಾವು ಇದ್ದೀವಿ ಅಂತ ಈಗಾಗಲೇ ಟ್ವೀಟ್ ಅನ್ನು ಮಾಡಿದ್ದಾರೆ ಜೆಡಿಎಸ್ನ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ. ನೋಡಿ, ಬಿಡದಿ ರೈತರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಮೊನ್ನೆ ಸರ್ವೆ ಕಾರ್ಯಕ್ಕೆ ಬಂದಂತ ಸಂದರ್ಭದಲ್ಲಿ ಅಧಿಕಾರಿಗಳ ವಿರುದ್ಧ ಆಕ್ರೋಶ, ವಾಗ್ದಾಳಿ, ಜೊತೆಗೆ ಕಲ್ಲೇಟು, ಜೊತೆಗೆ ಅಲ್ಲಿ ಪೊರಕೆ ಸೇವೆ ಎಲ್ಲ ಮಾಡಿದ್ರು ಅಂತ ಹೇಳಿ ಆ ರೈತರ ವಿರುದ್ಧ ಎಫ್ಐಆರ್ ಅನ್ನ ದಾಖಲು ಮಾಡಿದ್ರು. ಸೊ ಎಫ್ಐಆರ್ ಅನ್ನ ರದ್ದು ಕೋರಿ ಹೈಕೋರ್ಟ್ಗೆ ಜೆಡಿಎಸ್ ಅರ್ಜಿಯನ್ನ ಸಲ್ಲಿಸೋಕೆ ಈಗ ತೀರ್ಮಾನವನ್ನ ತೆಗೆದುಕೊಂಡಿದೆ. ಈ ನಿಟ್ಟಿನಲ್ಲಿ ಸೋಮವಾರ ಅರ್ಜಿ ಸಲ್ಲಿಸಲು ಜೆಡಿಎಸ್ ನಾಯಕರು ತೀರ್ಮಾನ ತೆಗೆದುಕೊಂಡಿದ್ದಾರೆ. ಜೆಡಿಎಸ್ ಕಾನೂನು ಘಟಕದಿಂದ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗುತ್ತೆ ಅಂತ ಗೊತ್ತಾಗ್ತಾ ಇದೆ. ರೈತರ ಪರವಾಗಿ ನಾವು ಇದ್ದೀವಿ ಅಂತ ಟ್ವೀಟ್ ಮಾಡಿದ್ದಾರೆ ಜೆಡಿಎಸ್ನ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ. ನೋಡಿ, ಒಂದ್ ಕಡೆ ಇವತ್ತು ಬಿಡದಿ ರೈತರ ಪರವಾಗಿ ಬಿಜೆಪಿ ನಾಯಕರು ಹೋರಾಟವನ್ನ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆಯಲ್ಲಿ ಜೆಡಿಎಸ್ ನಾಯಕರು ಕಾನೂನು ಹೋರಾಟವನ್ನ ನಡೆಸಲು ಸಜ್ಜಾಗಿದ್ದಾರೆ. ಬಗ್ಗೆ ಮಾಹಿತಿ ಕೊಡ್ತಾರೆ ನನ್ನ ಕಲೀಗ್ ಸುರೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸುರೇಶ್, ಸದ್ಯ ಇವತ್ತು ಫ್ರೀಡಂ ಪಾರ್ಕ್ ನಲ್ಲಿ ಬಿಜೆಪಿ ನಾಯಕರು ಹೋರಾಟವನ್ನ ನಡೆಸ್ತಾ ಇದ್ದಾರೆ. ಜೊತೆಗೆ ಜೆಡಿಎಸ್ ನಾಯಕರು ಕಾನೂನು ಸಮರಕ್ಕೆ ಈಗ ಸಿದ್ಧವಾಗ್ತಾ ಇರುವಂತೆ ನೋಡ್ತಾ ಇದ್ವಿ. ಯಾಕಂತ ಹೇಳಿದ್ರೆ ಎಫ್ಐಆರ್ ಅನ್ನ ರದ್ದು ಕೋರಿ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಲು ಈಗ ತೀರ್ಮಾನ ತೆಗೆದುಕೊಂಡಿದ್ದಾರೆ. ಯಾವಾಗ ಹಾಕ್ತಾರೆ, ಏನ್ ಕತೆ, ಡೀಟೇಲ್ಸ್? ನಿಕೇಶ್, ಈಗ ಗೊತ್ತಿರೋ ಹಾಗೆ ಬಿಡದಿ ಟೌನ್ಶಿಪ್ ವಿಚಾರವನ್ನು ಮಾಡಲೇಬೇಕು ಅಂತ ಹೇಳಿ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಹಠ ಹಿಡಿದಂತೆ ಕಾಣ್ತಾ ಇದೆ. ಅದು ಕುಮಾರಸ್ವಾಮಿ ಹೊಸತು ಡಿ ಕೆ ಶಿವಕುಮಾರ್ ಆಗಿ ರಾಜಕೀಯವಾಗಿ ಕೂಡ ಒಂದು ಆಯಾಮವನ್ನು ಬದಲಿಸಿರ್ತಕ್ಕಂಥದ್ದು. ಈಗ ಇರ್ತಕ್ಕಂಥ ಪ್ರಮುಖ ವಿಚಾರ ಅಂತಂದರೆ ಬಿಡದಿ ಟೌನ್ಶಿಪ್ ವಿಚಾರವಾಗಿ ಈಗ ಸರ್ಕಾರದಿಂದ ಕಳೆದಂಥ ಸರ್ವೆ ಅಧಿಕಾರಿಗಳು ಏನು ಮಾಡಿದ್ರು, ಸರ್ವೆಯನ್ನು ಮಾಡೋದಕ್ಕೆ ಹೋದರು. ಅಂಥ ಸಂದರ್ಭದಲ್ಲಿ ರೈತರು ಅದಕ್ಕೆ ಅಡ್ಡಿಪಡಿಸಿದ್ರು. ಯಾಕೆಂತಂದರೆ ನಮ್ಮನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ, ನಮ್ಮ ಬಳಿ ಚರ್ಚೆಯನ್ನು ಮಾಡೋದನ್ನು ಏಕೈಕಿ ಈ ರೀತಿ ಸರ್ವೆಗೆ ಮುಂದಾಗಿರ್ತಕ್ಕಂಥ, ಜೊತೆಗೆ ಭೂಸ್ವಾಧೀನ ಪ್ರಕ್ರಿಯೆಗೆ ಮುಂದಾಗ್ತಾ ಇರ್ತಕ್ಕಂಥ ಸರಿಯಾದಂತಹ ಕ್ರಮ ಅಲ್ಲ ಅಂತ ಹೇಳಿ ರೈತರು ಆಕ್ರೋಶವನ್ನು ವ್ಯಕ್ತಪಡಿಸಿ ಅಲ್ಲಿ ಸರ್ವೆಗೆ ಮಾಡೋದಕ್ಕೆ ಹೋದಂಥವ್ರ ಮೇಲೆ ಪೊರಕೆ ಕಲ್ಲಿನಿಂದ ಹೊಡೆಯುವಂಥದ್ದು, ಜೊತೆಗೆ ಅವ್ರ ಮೇಲೆ ಅಲ್ಲಿಗೆ ಪ್ರಯತ್ನಗಳನ್ನ ಮಾಡಿದ್ರು. ಆ ಕ್ಷಣ ರೈತರು ಆಕ್ರೋಶ ಭರಿತ ಆಗಿದ್ದಂತೂ ನಿಜ. ಆದರೆ ಈಗ ಇರ್ತಕ್ಕಂಥ ಸರ್ಕಾರ ರೈತರ ವಿರೋಧ ಧೋರಣೆಯನ್ನು ತೆಗೆದುಕೊಳ್ತಿದ್ದಾರೆ ಅಂತೇಳಿ ಇವತ್ತು BJP ಹಾಗೆಯೇ JDS ಹೋರಾಟವನ್ನು ಏನೋ ಮಾಡ್ತಾ ಇದೆ. ಆದರೆ ಈಗ 4 ದಿನಗಳು ಆಯಿತು, 4 ದಿನಗಳು ಕಳೀತು. ಈಗಾಗಲೇ ಆ ರೈತರನ್ನು 20ಕ್ಕೂ ಹೆಚ್ಚು ರೈತರ ಮೇಲೆ FIR ಆಗಿದೆ. ಸೊ ಈಗ ಅವ್ರಿಗೆ ಅವ್ರ ಮೇಲೆ ಆಗಿರ್ತಕ್ಕಂಥ ಕೇಸನ್ನು ಈಗ ರದ್ದು ಮಾಡಬೇಕಾಗಿರ್ತಕ್ಕಂಥದ್ದು ಜವಾಬ್ದಾರಿ ಕೂಡ ಈಗ ಸ್ವಲ್ಪ JDSನವ್ರ ಮೇಲೆ ಕೂಡ ಇರ್ತಕ್ಕಂಥ. ಯಾಕೆಂದರೆ JDSನವರೇ ಈಗ ಆ ರೈತರನ್ನು ಅವರಿಗೆ ಬೆಂಬಲವಾಗಿ ನಿಂತ್ಕೊಂಡು ಮತ್ತು ಅವರಿಗೆ ಬೆನ್ನೆಲುಬಾಗಿ ನಿಂತ್ಕೊಂಡು ಹೋರಾಟವನ್ನು ದೊಡ್ಡ ಮಟ್ಟದಲ್ಲಿ ತೆಗೆದುಕೊಂಡು ಹೋಗಿರ್ತಕ್ಕಂಥದ್ದು. ಸೊ ಹೀಗಾಗಿ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಟ್ವೀಟ್ ಮಾಡಿ ಹೇಳಿದ್ದಾರೆ, ನಾವು ಸೋಮವಾರ ಹೈಕೋರ್ಟ್ನಲ್ಲಿ ಅರ್ಜಿಯನ್ನು ಸಲ್ಲಿಸ್ತೇವೆ. ರೈತರ ಮೇಲೆ ಆಗಿರ್ತಕ್ಕಂಥ FIR ಏನಿದೆ ಅದನ್ನು ರದ್ದು ಕೋರಿ ಅರ್ಜಿ ಸಲ್ಲಿಸ್ತೇವೆ. ಈಗಾಗಲೇ ನಮ್ಮ ಕಾನೂನು ಘಟಕ ಈ ಒಂದು ಆಯಾಮದಲ್ಲಿ ಈಗಾಗಲೇ ಸಕ್ರಿಯ ಆಗಿದೆ ಅಂತ ಹೇಳೋ ಮೂಲಕ ರೈತರಿಗೆ ಒಂದು ಬೆಂಬಲವನ್ನು ಸೂಚಿಸಿರ್ತಕ್ಕಂಥದ್ದು. ಆದರೆ 3-4 ದಿನಗಳಾದರೂ ಕೂಡ ಎಷ್ಟೇ ಒತ್ತಡ ಹಾಕಿದರೂ ಕೂಡ ಸರ್ಕಾರ ರೈತರ ಮೇಲೆ ಹಾಕಿರ್ತಕ್ಕಂಥ FIR ಅನ್ನು ರದ್ದು ಮಾಡೋದಕ್ಕೆ, FIR ಅನ್ನು ವಾಪಸ್ಸನ್ನು ತೆಗೆದುಕೊಳ್ಳೋದಕ್ಕೆ ಒಂದು ಆಲೋಚನೆಯಲ್ಲಿ ಚಿಂತನೆಗೂ ಕೂಡ ತೊಡಗಿಲ್ಲ ಅಂತ ಕಾಣ್ತಾ ಇರ್ತಕ್ಕಂಥ. ಯಾಕೆಂದರೆ ಈಗ ದೇವೇಗೌಡರು ಕೂಡ 4 ಅಥವಾ 5 ದಿನಗಳ ಕಾಲ ಡೆಡ್ಲೈನನ್ನು ಕೊಟ್ಟಿದ್ದರು. ಈ 4-5 ದಿನದ ಒಳಗಡೆಗೆ ಏನಾದರೂ ರೈತರ ಮೇಲೆ ಹಾಕಿರ್ತಕ್ಕಂತಹ ಕೇಸನ್ನು ವಾಪಸ್ ತೆಗೆದುಕೊಳ್ಳದೆ ಹೋದರೆ ನಾನು ವಿಧಾನಸೌಧದಲ್ಲಿ ಇರ್ತಕ್ಕಂಥ ಗಾಂಧಿ ಪ್ರತಿಮೆ ಬಳಿ ಧರಣಿಯನ್ನು ಕೂರ್ತೀನಿ ಅಂತ ಕೂಡ ಹೇಳಿದ್ದಾರೆ. ಅದು ಕೂಡ ಈಗಾಗಲೇ 3 ದಿನ ಆಗ್ತಾ ಬಂತು. ಹಾಗೆ ಸರ್ಕಾರದ ನಡೆ ಏನು ಅಂತಕ್ಕಂಥ, ಯಾಕೆಂದರೆ ಸೋಮವಾರ ಈಗ JDSನವರನ್ನೇ ಕಾನೂನು ಘಟಕದಿಂದ ಮೊರೆ ಹೋಗಿ ಅವರು ಕೂಡ ಈಗ ಕೇಸನ್ನು ವಾಪಸ್ ತಗೋಬೇಕು, FIR ರದ್ದು ಕೋರಬೇಕು ಅಂತ ಹೇಳಿ ಅವರು ಕೂಡ ಅರ್ಜಿ ಸಲ್ಲಿಕೆ ಮಾಡ್ತಾರೆ. ಈ ನಡುವೆ ಸರ್ಕಾರ ಅಷ್ಟು ಒಳಗಡೆ ಏನಾದರೂ ವಾಪಸ್ ತಗೊಳ್ಳುತ್ತಾಕೆ ರೈತರ ಮೇಲೆ ಕೇಸ್ ಅನ್ನೋದನ್ನು ಕಾದು ನೋಡಬೇಕಿದೆ. ನಿಕೇಶ್, ಓಕೆ, ಥ್ಯಾಂಕ್ ಯು ಸುರೇಶ್ ನಿಮ್ಮೆಲ್ಲ ಮಾಹಿತಿಗೆ.